ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮೈಸೂರಿನಲ್ಲಿ ರಾಮನವಮಿ ಪ್ರಯುಕ್ತ ಭವ್ಯ ರಾಮೋತ್ಸವ, 12 ದಿನಗಳ ವೈಭವೋತ್ಸವಕ್ಕೆ ಚಾಲನೆ. ಮೈಸೂರು ನಗರದಲ್ಲಿ ರಾಮನವಮಿ ಪ್ರಯುಕ್ತ ಜಯನಗರದ ಶ್ರೀರಾಮಸೇವಾ ಟ್ರಸ್ಟ್ ಹಾಗೂ ಶ್ರೀರಾಮ ಮಂದಿರ ಸೇವಾ ಸಮಿತಿ ವತಿಯಿಂದ ಭವ್ಯ ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ವರ್ಷ 60ನೇ ವರ್ಷದ ಸಂಭ್ರಮದಲ್ಲಿ ನಡೆಯುತ್ತಿರುವಂತಹ ರಾಮೋತ್ಸವದಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯವರ ಸೀತಾ ಕಲ್ಯಾಣ, ಪಟ್ಟಾಭಿಷೇಕ, ಶ್ರೀ ಆದಿತ್ಯ ಸೇರಿದಂತೆ ನವಗ್ರಹಗಳ ವಾರ್ಷಿಕೋತ್ಸವ, ಹನುಮಂತೋತ್ಸವ ಮತ್ತು ವಸಂತೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸುಮಾರು 12 ದಿನಗಳ ಕಾಲ ನಡೆಯಲಿವೆ ಎಂದು ಪ್ರಧಾನ ಅರ್ಚಕ ಅರುಣ್ ಕುಮಾರ್ ಶರ್ಮಾ ತಿಳಿಸಿದ್ದಾರೆ. ರಾಮತತ್ವಗಳು ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ವೃದ್ಧಿಯಾಗಿ ದೇಶ ರಾಮರಾಜ್ಯವಾಗುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರು ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ನಾಥಾಯ ಸೀತಾಯ ಪತಯೇ ನಮಃ. ಪರಿವಾರ ಸಮೇತ ಪಟ್ಟಾಭಿರಾಮಚಂದ್ರ ಸ್ವಾಮಿನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ಕರೋಮಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪರಾಭವನಾಮ ಸಂವತ್ಸರದ ಶುಭಾಶಯಗಳನ್ನು ಹೇಳುತ್ತಾ, ರಾಮನವಮಿಯ ಶುಭಾಶಯವನ್ನು ಹೇಳುತ್ತಾ, ನಮ್ಮ ಜಯನಗರ ಬೆನರ್ನೇ ರಸ್ತೆಯಲ್ಲಿರುವಂಥ ರಾಮ ಮಂದಿರದಲ್ಲಿ 60ನೇ ವರ್ಷದ ರಾಮೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹವನಗಳು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತೆ. ಜೊತೆಗೆ 3ನೇ ಕಾಂಪೊನೆಂಟ್ ಏನು ಅಂದರೆ ಅನ್ನದಾನ. ನಮ್ಮ ರಾಮ ಮಂದಿರ ಪ್ರಖ್ಯಾತಿ ಪಡೆದಿರೋದೇ ಅನ್ನದಾನದಲ್ಲಿ. ಆ ಅನ್ನದಾನ ಒಂದು ಭಾಳ ವಿಶೇಷ. ನಮ್ಮ ರಾಮ ಮಂದಿರದಲ್ಲಿ ಅತಿ ಉತ್ತಮವಾದಂಥ ಯಾರು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ವಿವಾಹ ಆಗಿರೋರಿಲ್ವೋ ಅವರಿಗೆ ವಿವಾಹದ ಒಂದು ಭಾಗ್ಯ ಕೂಡ ಬರುತ್ತೆ. ಯಾಕಂದರೆ ಸೀತಾ ಕಲ್ಯಾಣ ಅನ್ನೋದು ನಮ್ಮಲ್ಲಿ ನಡೆಸಿದಾಗ ಯಾರಾದರೂ ಸಂಕಲ್ಪವನ್ನು ಮಾಡಿಕೊಂಡಾಗ ಆ ಸೀತಾ ಕಲ್ಯಾಣದಲ್ಲಿ ಅವರಿಗೆ ಮಾಂಗಲ್ಯ ಭಾಗ್ಯ ಮತ್ತು ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತ ಪ್ರತೀತಿ ಇದೆ. ಆದ್ದರಿಂದ ನಮ್ಮಲ್ಲಿ ಸೀತಾ ಕಲ್ಯಾಣ ಭಾಳ ವಿಶೇಷ. ಆಮೇಲೆ ಅಂದರೆ ಇಲ್ಲೇ ಜಯನಗರದಲ್ಲೇ ನಾವು ರಾಮ ಮಂದಿರಕ್ಕೆ ಸೇವೆ ಮಾಡ್ಕೊಂಡಿದ್ದೀವಿ. ಎಲ್ಲ ನಾವು ಒಂಥರ ನಮ್ಮ ಎಲ್ಲ ಒಂದು ವಿಷಯ ಹೇಳಬೇಕು ಇದು ನಮಗೆ ಹಿರಿಯರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ನಾಳೆ ಈ ಪಾನ್ ಕಾರ್ಡ್ ಕೋಸಂಬರಿ ನಾವು ಫುಡ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿಂದ ನಾವು ಬಂದು ಲ್ಯಾಬ್ ಟೆಸ್ಟ್ ಮಾಡಿಬಿಟ್ಟು ನಾವು ಹೈಜೆನಿಕ್ ಆಗಿ ಕೊಡ್ತೀವಿ. ಇದು ನಾಳಿನ ಕಾರ್ಯಕ್ರಮಗಳು ಏನಾರು ಇದೆಯಾ ಸರ್, ಶೆಡ್ಯೂಲ್ ನಿಮ್ಮ ಕಡೆಯಿಂದ? ನಾಳೆ ಬೆಳಗ್ಗೆ 7 ಗಂಟೆಗೆ ಒಂದು ಹೋಮ ಶುರು ಆಗುತ್ತೆ. ಆಮೇಲೆ ಮಂಗಳಾರತಿ 12:30 ಮೇಲೆ ಪಾನ್ ಕಾರ್ಡ್ ಕೋಸಂಬರಿ ಎಲ್ಲ ನಾವು 1 ಗಂಟೆಗೆ ಮಂಗಳಾರತಿ ಆದ ತಕ್ಷಣ ಕೊಡ್ತೀವಿ. ಅದು ಹೈಜೆನಿಕ್ಕು ನಾವು ಡಿಪಾರ್ಟ್ಮೆಂಟ್ ಹೋಗಿ ಇದು ಮಾಡೋದು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.